ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಯಾರಿ ಸ್ಟೋರಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಸ್ಯಾರಿ ಸ್ಟೋರಿಯಲ್ಲಿ ಒಂದು ಬ್ಯೂಟಿಫುಲ್ ಪೀಕಾಕ್ ಬ್ಲೂ ಕಲರ್ KSIC ಮೈಸೂರು ಸಿಲ್ಕ್ ಸೀರೆನ ನಿಮಗೆ ತೋರಿಸ್ತೀನಿ. ಈ ಸೀರೆಗೆ ಎಷ್ಟು ಕಾಸ್ಟ್ ಆಯಿತು, ಎಷ್ಟು ಡಿಸ್ಕೌಂಟ್ ಸಿಕ್ತು ಎಲ್ಲನೂ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಸೀರೆಗೆ ಆಲ್ ಓವರ್ ಚೆಕ್ಸ್ ಇದೆ. KSIC ಸೀರೆಗಳಲ್ಲಿ ಎಷ್ಟು ಜಾಸ್ತಿ ಜರಿನ ಯೂಸ್ ಮಾಡಿ ಆ ವರ್ಕನ್ನು ಮಾಡ್ತಾರೆ, ಅದು ಅಷ್ಟು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ಥರ KSIC ಸೀರೆಗಳಲ್ಲಿ ಶುದ್ಧವಾದ ಚಿನ್ನದಿಂದ ಜರಿಗಳನ್ನ ಮಾಡ್ತಾರೆ. ಚಿನ್ನದ ಜರಿ ಇರೋಂಥ ಸೀರೆ, ಅದಕ್ಕೆ ಚಿನ್ನದ ರೇಟು ಹೆಂಗೆ ಜಾಸ್ತಿ ಆಗುತ್ತೆ ಹಾಗಂಗೆ ಇದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ಎಲ್ಲ ಸೀರೆಗಳಿಗಿರೋ ಥರ ಇದಕ್ಕೂ ಕೂಡ ಕಡ್ಡಿ ಪಲ್ಲು ಇದೆ. ಕಡ್ಡಿ ಪಲ್ಲು ಆ್ಯಕ್ಚುಲಿ ಬಾಡಿ ಆಲ್ ಓವರ್ ಚೆಕ್ಸ್ ಇದೆ. ಆ ಚೆಕ್ಸ್ಗಳ ಮಧ್ಯೆ ಸೆರಗ ಹತ್ರ ಈ ಕಡ್ಡಿಗಳು ಬಂದಿರೋದು. ಎಲ್ಲ ಸೀರೆಗಳಿಗೂ ಇದೇ ಥರ ಇರುತ್ತೆ. ಎಲ್ಲೋ ಒಂದು ಹೈ ಎಂಡ್ ಸೀರೆಗಳಿಗೆ ಮಾತ್ರ ರಿಚ್ ಪಲ್ಲು ಇರುತ್ತೆ, ಸೆರಗು ಅನ್ನೋದು ಇರುತ್ತೆ. ಈ ಸೀರೆನ 2013ನಲ್ಲಿ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ತೊಗೊಂಡಿರೋದು. ಸ್ಯಾರಿಗೆ ಏನೋ ಸ್ಟೇನ್ ಆಗಿದೆ, ಇದನ್ನು ನಾನು ಡ್ರೈ ಕ್ಲೀನ್ ಮಾಡಿಸ್ಬೇಕಾಗಿದೆ. ಇನ್ನೊಂದು ನಾನು ನಿಮಗೆ ಇಲ್ಲಿ ಹೇಳ್ತೀನಿ, ಎವ್ರಿ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಆ ಎಕ್ಸ್ಟ್ರಾ ಜರಿಗಳನ್ನ ನಾನು ಡ್ರಮ್ ಶೇಪ್ನಲ್ಲಿ ಯಾಕೆ ಕಟ್ತೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಥ್ರೆಡ್ಸು ಆಲ್ಮೋಸ್ಟ್ ಕಿತ್ಕೊಂಡು ಬಂದಿದೆ. ಹಾಗಾಗಿ ನಾನೇನು ಮಾಡ್ತೀನಿ, ನಾನು ಸೀರೆಗಳಿಗೆ ಆ ಥರ ಕಟ್ಟೋದು. ನೋಡಿ, ಕಟ್ಟಿರೋ ಥ್ರೆಡ್ಸು ಎಷ್ಟು ನೀಟಾಗಿದೆ. ಕಟ್ಟದೇ ಇರೋ ಥ್ರೆಡ್ಸು ಅಷ್ಟೇ ಒಂಥರ ಇನ್ನೇನು ಕಿತ್ಕೊಂಡು ಬರುತ್ತೇನೋ ಅನ್ನೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳೋರು ಇದೊಂದು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಈ ಥ್ರೆಡ್ಸನ್ನು ಸಾಧ್ಯವಾದಷ್ಟು ಈ ಥರ ಟೈ ಮಾಡಿಸಿ. ನೀವೇ ಮನೇಲೇ ಮಾಡ್ಬೋದು, ಆಗಲ್ಲ ಅಂದರೆ ಹೊರಗಡೆನೂ ಕೊಡಬಹುದು. ಸೊ ಈ ಥರ ಮಾಡೋದ್ರಿಂದ ಸೀರೆದು ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ. ಲಾಸ್ಟ್ ಸೀರೆಗೆ ನಾನು ಕೋಡನ್ನು ತೋರಿಸೋದೇ ಮರ್ತು ಹೋಗಿದ್ದೆ. ಹಾಗಾಗಿ ನೆನ್ಪಿಟ್ಕೊಂಡು ಈ ಸಲ ತೋರಿಸ್ತಾ ಇದ್ದೀನಿ. ಕೋಡನ್ನು ಬೇಕಾದರೆ ನೋಟ್ ಮಾಡ್ಕೊಳ್ಳಿ. ಬಟ್ ಇವಾಗ ಸ್ಟಾಕು ಬೇಗ ಸ್ಟಾಕ್ ಔಟ್ ಆಗ್ತಿರೋ ಇದನ್ನು ನೋಡಿದ್ರೆ, ಆಮೇಲೆ ಇವಾಗ ಬರ್ತಿರೋ ಸೀರೆಗಳ ಟ್ರೆಂಡ್ ನೋಡಿದ್ರೆ ಈ ಕೋಡು ತೋರಿಸಿದ್ರೂ ನಿಮಗೆ ಈ ಸೀರೆ ಸಿಗಲಿಕ್ಕಿಲ್ಲ. ಇನ್ನೊಂದು ನನಗೇನು ಆಶ್ಚರ್ಯ ಅಂದರೆ, ಇದು 2013ನಲ್ಲಿ ತೊಗೊಂಡಿರೋ ಸೀರೆ ಆದ್ರೂ ಆ KSIC ಮೈಸೂರು ಸಿಲ್ಕ್ ಅಂತ ಏನು ಪ್ರಿಂಟ್ ಮಾಡಿದ್ದಾರೆ 100% ಪ್ಯೂರ್ ಸಿಲ್ಕ್ ಅಂತ, ಅದು ಹೋಗಿಲ್ಲ. ಈ ಸೀರೆ ತುಂಬಾ ಸಲ ಇವಾಗ ಡ್ರೈ ಕ್ಲೀನ್ ಕಂಡಿದೆ, ತುಂಬ ಸಲ ಉಟ್ಕೊಂಡಾಗಿದೆ, ಆದ್ರೂ ಈ ಪ್ರಿಂಟ್ ಅನ್ನೋದು ಹೋಗಿಲ್ಲ. ಅದು ನಮ್ಮ KSIC ಮೈಸೂರು ಸಿಲ್ಕ್ನ ಅಥೆಂಟಿಸಿಟಿ. ಸೀರೆ ಡಿಸ್ಕ್ರಿಪ್ಷನ್ ಆಯಿತು. ಇವಾಗ ಸೀರೆಗೆ ಎಷ್ಟು ಕೊಟ್ಟಿದ್ದು, ಎಲ್ಲಿ ತೊಗೊಂಡಿದ್ದು, ಏನು ಎಲ್ಲ ನೋಡೋಣ. ಈ ಸೀರೆಗೆ 2013ನಲ್ಲಿ ಆಫ್ಟರ್ ಅ ವೆರಿ ಗುಡ್ ಡಿಸ್ಕೌಂಟ್ ಕೊಟ್ಟಿರೋ ಅಮೌಂಟು 18,000. ಈಗಿನ ದಿನದಲ್ಲಿ KSIC ಫುಲ್ ಪ್ಲೇನ್ ಸೀರೆ ವಿತ್ ಒನ್ ಸಿಂಗಲ್ ಲೈನ್ ಆಫ್ ಜರಿ ನಮಗೆ 16,000 to 18,000ವರೆಗೂ ಬರುತ್ತೆ. ಸ್ಟಾರ್ಟಿಂಗ್ ರೇಂಜೇ ಇವಾಗ 16, 17, 18 ಆಗಿ ಹೋಗಿದೆ. ಸೊ ಆವಾಗ ಈ ಥರ ಸೀರೆನ 18,000ಅಲ್ಲಿ ತೊಗೊಂಡಿರೋದು. ಇವಾಗ ಅದ್ರ ಕಾಸ್ಟ್ ಎಷ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ. KSIC ಸೀರೆಗಳು ಕಾಸ್ಟ್ಲಿ ಆಗಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಇವತ್ತಿನ ದಿನದಲ್ಲಿ ನಾನು ದುಡ್ಡು ಕೊಡ್ತೀನಿ ಅಂದ್ರೂ ನಮಗೆ ಸೀರೆಗಳೇ ಸಿಗಲ್ಲ ಗೊತ್ತಾ. KSIC ಸೀರೆಗಳು ತುಂಬಾ ಪಾಪ್ಯುಲಾರಿಟಿ ಗಳಿಸ್ಕೊಂಡ್ಬಿಟ್ಟಿವೆ. ಆಮೇಲೆ ಬೇಗ ಹೆಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಸ್ಟಾಕ್ ಔಟ್ ಆಗಿಬಿಟ್ಟಿರುತ್ತೆ. ನೀವು ಸ್ಟೋರ್ಗಳ ಹತ್ರ ಹೋಗಿ ಬೆಳಗ್ಗೆಯಿಂದನೇ ಕ್ಯೂವಲ್ಲಿ ನಿಂತ್ಕೋಬೇಕು, ಆದರೂ ನಿಮಗೆ ಸೀರೆ ಸಿಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಆವಾಗೆಲ್ಲ ತುಂಬ ಈಸಿಯಾಗಿ ಸೀರೆಗಳನ್ನ ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ, ನಾವೇ ಲಕ್ಕಿ. ನಿಮಗೂ ಕೂಡ ಈ ಸೀರೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.